ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತು ಆಯಿಲ್ ಮಾರ್ಕೆಟ್ ನಡುಗುವ ಹಾಗೆ ಟ್ರಂಪ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಇರಾನ್ ಮೇಲೆ ಇವತ್ತು ರಾತ್ರಿ ಭಯಾನಕ ದಾಳಿ ಮಾಡ್ತೀವಿ, ಖಾರ್ಗ್ ದ್ವೀಪವನ್ನ ವಶಕ್ಕೆ ತಗೋತೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಮತ್ತೊಂದು ಕಡೆ ಭಾರತದ ಮತ್ತೊಂದು ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ನುಗ್ಗಿಸಿ ದಾಳಿ ಮಾಡಿದೆ. ಇದನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಇತ್ತ ಕೇರಳದಲ್ಲಿ ಶಿಗೆಲ್ಲಾ ಸೋಂಕು ಭೀತಿ ಹುಟ್ಟಿದೆ. ಅತ್ತ ಸಿಎಂ ಡಿಕೆ ಶಿವಕುಮಾರ್ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ ಮಾಡಿರೋ ಹೊಸ ಅನೌನ್ಸ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಬಿಡ್ತೇವೆ. ಗಲ್ಫ್ ಯುದ್ಧ ಮತ್ತೆ ಯಾವಾಗ ಬೇಕಾದರೂ ಪೂರ್ಣ ಪ್ರಮಾಣದಲ್ಲಿ ಶುರುವಾಗೋ ಭಯ ಆವರಿಸಿದೆ. ದಿಢೀರಂತ ಅಮೆರಿಕ ಪ್ರೆಸಿಡೆಂಟ್ ಟ್ರಂಪ್ ಇರಾನ್ ಮೇಲೆ ಭಾರಿ ದಾಳಿಯ ಘೋಷಣೆ ಮಾಡಿದ್ದಾರೆ. ಇಂದು ರಾತ್ರಿ ದೊಡ್ಡ ದಾಳಿ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ನಾವು ಇರಾನ್ನ ಖಾರ್ಗ್ ಐಲ್ಯಾಂಡ್ ಅನ್ನ, ಅಂದ್ರೆ ಇರಾನ್ನ 90% ತೈಲ ಎಕ್ಸ್ಪೋರ್ಟ್ ಆಗೋ ದ್ವೀಪವನ್ನ ವಶಕ್ಕೆ ಪಡಿತೀವಿ. ಆ ದಿನ ದೂರ ಇಲ್ಲ. ನೆಕ್ಸ್ಟ್ ಇರಾನ್ನ ತೈಲ ಬಾವಿಗಳನ್ನ, ಗ್ಯಾಸ್ ಮಾರ್ಕೆಟ್ ಅನ್ನ ಕೂಡ ಅಮೆರಿಕ ಕಂಟ್ರೋಲ್ಗೆ ತಗೊಳುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ನಾವು ವೆನೆಜುವೆಲಾದಲ್ಲೂ ಕೂಡ ಹೀಗೆ ಮಾಡಿದ್ವಿ. ಅವರ ತೈಲ ಬಾವಿಗಳನ್ನ ವಶಕ್ಕೆ ತಗೊಂಡಿದ್ವಿ. ಈ ಪ್ಲಾನ್ ಅಲ್ಲಿ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಇದರಿಂದ ಅಮೆರಿಕ ಮತ್ತು ವೆನೆಜುವೆಲಾ ಎರಡಕ್ಕೂ ಲಾಭ ಆಗಿದೆ. ಇದೇ ಮಾಡೆಲ್ ಇರಾನ್ನಲ್ಲೂ ಕೂಡ ಅಪ್ಲೈ ಆಗುತ್ತೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಈ ಮೂಲಕ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ನಿರ್ಣಾಯಕ ಹೆಜ್ಜೆ ಇಡೋಕೆ ಮುಂದಾಗಿರೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇರಾನ್ ಮತ್ತು ಅಮೆರಿಕ ನಡುವಿನ ಮಾತುಕತೆಯಲ್ಲಿ ಬಹಳ ಪ್ರಗತಿ ಏನಾಗ್ತಾ ಇಲ್ಲ. ಪಾಕಿಸ್ತಾನದ ಬ್ರೋಕರ್ ಕೆಲಸ ಕೂಡ ಯೂಸ್ ಆಗಿಲ್ಲ. ಇಲ್ಲಿ ಇರಾನ್ ಅಮೆರಿಕ ಈ ಭಾಗದಿಂದ ಕಂಪ್ಲೀಟ್ ಆಗಿ ಜಾಗ ಖಾಲಿ ಮಾಡಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ಕೂತ್ಕೊಂಡಿದೆ. ಅತ್ತ ಅಮೆರಿಕ ಇರಾನ್ ಯುರೇನಿಯಂ ನಮಗೆ ಒಪ್ಪಿಸಬೇಕು ಅಂತ ಕೇಳ್ತಾ ಇದೆ. ಇಬ್ಬರ ಡಿಮಾಂಡ್ ಇಬ್ಬರಿಗೂ ಇಷ್ಟ ಆಗ್ತಿಲ್ಲ. ಇದೇ ಕಾರಣಕ್ಕೆ ಕಳೆದೆರಡು ದಿನಗಳಿಂದ ದಾಳಿ ಪ್ರತಿದಾಳಿಗಳು ಶುರು ಆಗಿ ಹೋಗಿವೆ. ಈಗ ಅದು ಮತ್ತಷ್ಟು ಜೋರಾಗುತ್ತೆ, ನೋಡ್ತಾ ಇರಿ ಅಂತ ಟ್ರಂಪ್ ಗುಟುರು ಹಾಕಿದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ ಗುಟುರು ಹಾಕೋದು. ಈ ಥರ ಕೆಲವೊಂದ್ಸಲಿ ಅವರು ಮಾಡಲ್ಲ ಅಂತ ಹೇಳಿ ಮಾಡಿದ್ದಾರೆ, ಕೆಲವೊಂದ್ಸಲಿ ಮಾಡ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ದೇನೂ ಕೂಡ ಇದ್ದಾರೆ. ಹಾಗಾಗಿ ಅನ್ಪ್ರಿಡಿಕ್ಟಬಲ್. ಮಾತುಕತೆಗೆ ಪ್ರೆಷರ್ ಹಾಕಂಗೆ ಹೇಳ್ತಿದಾರ ಅಥವಾ ನಿಜವಾಗ್ಲೂ ಕೂಡ ಖಾರ್ಗ್ ದ್ವೀಪವನ್ನ ಮುತ್ತಿಗೆ ಹಾಕತ್ತಾ ಅಮೆರಿಕ? ಆ ಆತಂಕ, ಆ ಪ್ರಶ್ನೆ ಈಗ ಜಗತ್ತಲ್ಲಿ ಮನೆ ಮಾಡಿದೆ. ಇತ್ತ ಭಾರತೀಯರಿದ್ದ ಹಡಗಿನ ಮೇಲೆ ಅಮೆರಿಕ ಮತ್ತೊಮ್ಮೆ ದಾಳಿ ಮಾಡಿದೆ. ಮಿತ್ರ ಅಂತ ಹೇಳ್ತಾರೆ. ಒಮಾನ್ ಕರಾವಳಿಯ ಶಿನಾಜ್ ಬಂದರಿನ ಸಮೀಪ ಎಂಟಿ ಜಲವೀರ್ ಅನ್ನೋ ವಾಣಿಜ್ಯ ಹಡಗಿನ ಮೇಲೆ ದಾಳಿಯಾಗಿದೆ. ಒಟ್ಟು 2 ಮಿಸೈಲ್ ನುಗ್ಸಿದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ದಾಳಿ ಬೆನ್ನಲ್ಲೇ ಹಡಗಿನ ಎಂಜಿನ್ ರೂಮ್ ಮತ್ತು ಫನೆಲ್ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಹಡಗಲ್ಲಿ 20 ಭಾರತೀಯ ನಾವಿಕರಿದ್ರು. ಎಲ್ಲರೂ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ. ಈ ತರ ಕಮರ್ಷಿಯಲ್ ಹಡಗುಗಳ ಮೇಲೆ ದಾಳಿ ಆಗೋದನ್ನು ನಾವು ಖಂಡಿಸ್ತೀವಿ. ಇದೆಲ್ಲ ಇಲ್ಲಿಗೆ ನಿಲ್ಲಬೇಕು. ಏನೇ ವಿವಾದ ಇದ್ರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಇತ್ತ ಒಮಾನ್ ನಲ್ಲಿರೋ ಭಾರತದ ರಾಯಭಾರ ಕಚೇರಿ ಈ ಇನ್ಸಿಡೆಂಟ್ ಅನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇನ್ನು ಈ ದಾಳಿ ಮೂಲಕ ಕಳೆದ 3 ದಿನದಲ್ಲಿ ಅಮೆರಿಕ ಭಾರತೀಯರಿರೋ 3 ಹಡಗಿನ ಮೇಲೆ ದಾಳಿ ಮಾಡಿದಂತಾಗಿದೆ. ಜೂನ್ 8ನೇ ತಾರೀಕು 24 ಭಾರತೀಯರಿದ್ದ ಎಂಟಿ ಮ್ಯಾವರಿಕ್ಸ್ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಅದೃಷ್ಟಕ್ಕೆ ಒಮಾನ್ ವಾಯುಪಡೆ ಬಂದು ಎಲ್ಲ ಭಾರತೀಯರನ್ನ ಕಾಪಾಡಿತ್ತು ಅವತ್ತು. ಅದರ ಮರುದಿನವೇ ಜೂನ್ 9ನೇ ತಾರೀಕು ಕೂಡ ಅಮೆರಿಕ ಮತ್ತೊಂದು ಹಡಗಿನ ಮೇಲೆ ದಾಳಿ ಮಾಡಿತು. ಎಂಟಿ ಸೆಟೆಬೆಲ್ಲೋ ಹಡಗಿನ ಮೇಲೆ ದಾಳಿ ಮಾಡಿ ಹಡಗನ್ನ ಸಂಪೂರ್ಣ ನಾಶ ಮಾಡಿತು. 24 ಭಾರತೀಯರ ಪೈಕಿ 3 ಭಾರತೀಯರು ಪ್ರಾಣ ಕಳ್ಕೊಂಡ್ರು. ಈ ಘಟನೆ ಸಂಬಂಧ ಭಾರತ ಅಮೆರಿಕ ರಾಯಭಾರಿಗೆ ಸಮನ್ಸ್ ಕೊಟ್ಟು ಪ್ರತಿಭಟನೆ ಕೂಡ ದಾಖಲು ಮಾಡಿತ್ತು. ಅದರ ಬೆನ್ನಲ್ಲೇ ಗುರುವಾರ ಮತ್ತೆ ಅಮೆರಿಕ ದಾಳಿ ಮಾಡಿದೆ. ಇರಾನ್ ನಿಂದ ತೈಲವನ್ನ ಸಾಗಿಸೋಕೆ ಇದು ಪ್ರಯತ್ನ ಪಡ್ತಾ ಇತ್ತು. ವಾರ್ನಿಂಗ್ ಕೊಟ್ವಿ, ಆದ್ರೂ ಕೇಳಲಿಲ್ಲ. ಹೀಗಾಗಿ ದಾಳಿ ಮಾಡಿದ್ವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಸ್ನೇಹಿತರೆ, ಇದುವರೆಗೂ ಭಾರತ ಖಂಡಿಸ್ತೀವಿ ಅಂತ ಮಾತ್ರ ಹೇಳಿಕೆ ಕೊಟ್ಟಿದೆ. ಆದ್ರೆ ಸಾಕ, ನಮ್ಮ ಇಷ್ಟು ಜನಕ್ಕೆ, ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರಕ್ಕೆ ತೈಲ ನಮ್ಮ ಹತ್ರ ಇಲ್ಲ, ನಮಗೆ ಬೇಕು, ದೇಶ ನಡ್ಸಕ್ ಬೇಕೇ ಬೇಕು. ನೀವು ಯಾರಾದ್ರೂ ಹೊಡ್ಕೊಂಡು ಸಾಯಿರಿ, ಹಂಗೆ ಹೇಳಲ್ಲ ನಾವು. ಜಗತ್ತಲ್ಲಿ ಶಾಂತಿ ಬಯಸ್ತೀವಿ, ಆದ್ರೂ ಕೂಡ ಹೊಡ್ಕೊಳ್ಳೇಬೇಕು ಅನ್ನೋ ಚಟ ನಿಮಗಿದ್ರೆ ಹೊಡ್ಕೊಂಡು ಸಾಯಿರಿ ನೀವು. ಆದ್ರೆ ನಮ್ಮ ಇಂಧನ ಭದ್ರತೆಗೆ ಧಕ್ಕೆ ತರಬೇಡಿ. ನಾವಿದಕ್ಕಿಲ್ಲ, ಯುದ್ಧಕ್ಕೆ ಬರೋದಿಲ್ಲ, ಬೆಂಬಲ ಕೊಡೋದು ಇಲ್ಲ. ನಮಗೆ ತೈಲ ಬೇಕು ಅಷ್ಟೇ. ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ಅಂತ ಭಾರತ ಹೇಳ್ಬೇಕು ತಾನೆ. ಏನ್ ಮಾಡಕ್ಕಾಗತ್ತೆ? ಈ ತರ ಆಗ್ತಿದ್ರೆ 3 ಹಡಗು ಒಂದೊಂದು ವಾರದಲ್ಲಿ ಹೊಡೆದು ಹಾಕಿದ್ರೆ ಅಮೆರಿಕ. ಈ ಯುದ್ಧ ಶುರು ಆದ್ಮೇಲೆ ನಾವಿಕರನ್ನ ಕಳ್ಕೊಳ್ತಾ ಇರೋ ಏಕೈಕ ರಾಷ್ಟ್ರ ಭಾರತ. ಸರ್ಕಾರನೇ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ಬಹುತೇಕ ವಾಣಿಜ್ಯ ಹಡಗುಗಳಲ್ಲಿ ಭಾರತದ ಪ್ರಜೆಗಳು ಸಿಬ್ಬಂದಿಯ ಕೆಲಸ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ನಂಬರ್ಸ್ ನೋಡಿದ್ರೆ 18,000 ನಾವಿಕರಿದ್ದಾರೆ. ಅವರ ರಕ್ಷಣೆಗೆ ಈಗ ನಮ್ಮ ಸರ್ಕಾರ ಏನ್ ಹೆಜ್ಜೆ ಇಡುತ್ತೆ? ಒಂದೋ ಅಲ್ಲಿ ರಿಸ್ಕ್ ಇದೆ, ಹೋಗ್ಬೇಡಿ ಅನ್ನೋ ಆದೇಶನಾರು ಕೊಡಬೇಕು. ಕಷ್ಟ ಅಲ್ಲ? ಇಂಧನ ಭದ್ರತೆ, ಇಷ್ಟು ಜನಕ್ಕೆ ತೈಲ ಕೊಡ್ಬೇಕಲ್ವಾ? ಮತ್ತೆ ಧೈರ್ಯವಾಗಿ ಹೇಳ್ಬೇಕಲ್ವಾ, ನೀವು ಏನಾದ್ರೂ ಮಾಡ್ಕೊಳ್ಳಿ, ನಾವು ತರ್ತೀವಿ ತೈಲ ಅಷ್ಟೇ, ನಮಗೆ ಬೇಕಾದ ಕಡೆ ತರ್ತೀವಿ, ನಮ್ಮ ತಂಟೆಗೆ ಬರಬೇಡಿ ಅಷ್ಟೇ ಅಂತ ಹೇಳಿ. ನೇವಿ ಕಳಿಸ್ಯಾರು ತರಬೇಕು ತಾನೆ ಅಟ್ಲೀಸ್ಟು. ಅಮೆರಿಕನ್ ಎದುರ ಕಳ್ಕಾಗ
ಏನು ಮಾಡೋಕ್ಕಾಗಲ್ಲ, ನ್ಯಾಷನಲ್ ಸೆಕ್ಯೂರಿಟಿ ಪ್ರಶ್ನೆ. ಅಮೆರಿಕ, ಇರಾನ್, ಹೂ ಎವರ್ ಇಟ್ ಈಸ್, ನಮಗೆ ಸಂಬಂಧ ಇಲ್ಲ. ಅವ್ರು ವಾರ್ ಅಂದಮೇಲೆ ನಮಗೆ ಯಾಕೆ ತೊಂದರೆ ಕೊಡಬೇಕು? ಅವರು ಅಣುಶಕ್ತ ರಾಷ್ಟ್ರ ಭಾರತ, ಯುದ್ಧ ನಮ್ದಲ್ಲ, ಅವ್ರು ಹೊಡೆದಾಡ್ತಿರೋದು, ನಮ್ಮ ಮೇಲೆ ಏನಕ್ಕೆ ದಾಳಿ ಆಗಬೇಕು? ಇದನ್ನ ಓಪನ್ ಆಗಿ ಭಾರತ ಕೇಳಬೇಕಲ್ವಾ? ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿ. ಜೂನ್ 9ನೇ ತಾರೀಕು ಕೂಡ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ದಾಳಿಗೊಳಗಾದ ಹಡಗಲ್ಲಿ ಹಿಮಾಚಲ ಪ್ರದೇಶದ 23 ವರ್ಷದ ಡೆಕ್ ಕೆಡೆಟ್ ಆದಿತ್ಯ ಶರ್ಮಾ ಕೂಡ ಇದ್ರು. ಅವ್ರು ತೀರ್ಕೊಂಡ್ರು. ಅವ್ರ ಸಾವಿಗೂ ಮುನ್ನ ತಂದೆಗೆ ವಾಟ್ಸಪ್ ಕಾಲ್ ಮಾಡಿದಾಗ ಏನ್ ಹೇಳಿದ್ರು ಅಂತ ಅವ್ರ ಪೇರೆಂಟ್ಸ್ ಹೇಳಿದಾರೆ ಗೊತ್ತಾ? ಅಮೆರಿಕ ಸೇನೆಯಿಂದ ನಮಗೆ ಕಳೆದ 15 ದಿನಗಳಲ್ಲಿ ಕನಿಷ್ಠ 2 ಬಾರಿ ಗಂಭೀರ ವಾರ್ನಿಂಗ್ ಬಂದಿದೆ. ಹೀಗಿದ್ರೂ ಕೂಡ ನಾವಿರೋ ಈ ಹಡಗು ಹಾರ್ಮುಸ್ ಕಡೆಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಆದಿತ್ಯ ತಮ್ಮ ತಂದೆಗೆ ಹೇಳಿದ್ರು ಅಂತ ಮಾಹಿತಿ ಬಂದಿದೆ. ಈಗ ಏನೋ ಒಂದ್ ಕಡೆ ಹೀಗೆ ಭಾರತೀಯರ ಮೇಲೆ ಅಮೆರಿಕ ಮನ ಬಂದಂತೆ ದಾಳಿ ಮಾಡ್ತಾ ಇದ್ರೆ, ಅತ್ತ ಇದೇ ಅಮೆರಿಕದ ಸೈನಿಕರ ಜೀವವನ್ನ ಭಾರತೀಯರು ಕಾಪಾಡಿದ್ದಾರೆ. ಹಾರ್ಮುಸ್ ಜಲಸಂಧಿ ಬಳಿ ಇರಾನ್ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಹೊಡೆದು ಹಾಕಿದಾಗ ಅದರಿಂದ ಪೈಲಟ್ಗಳನ್ನ ಡ್ರೋನ್ ಬೋಟ್ ಮೂಲಕ ಕಾಪಾಡಲಾಗಿತ್ತು. ಆ ಡ್ರೋನ್ ಬೋಟ್ ತಯಾರಿಸಿದವರು ಭಾರತೀಯ ಮೂಲದ ಅಮೆರಿಕನ್. ಭಾರತೀಯರಂದ್ರೆ ನಮ್ಮ ನೇವಿ ಹೋಗಿ ಕಾಪಾಡಿಲ್ಲ, ನಮ್ಮ ಭಾರತ ಮೂಲವನ್ನ ಹೊಂದಿರೋ ವ್ಯಕ್ತಿ ವಿಭವ್ ಆಲ್ಟೇಕರ್ ಅಂತ, ಟೆಕ್ಸಾಸ್ನ ಸರೋನಿಕ್ ಟೆಕ್ನಾಲಜೀಸ್ ಕಂಪನಿಯ ಚೀಫ್ ಟೆಕ್ನಾಲಜಿ ಆಫೀಸರ್. ಈ AI ಚಾಲಿತ ಬೋಟ್ ನ ಸಾಫ್ಟ್ವೇರ್ ಡಿಸೈನ್ ಅವರೇ ಮಾಡಿರೋದು. ಏನೋ ಸಂಘರ್ಷದ ಹೊಸ ಅಧ್ಯಾಯದಿಂದಾಗಿ ಆಯಿಲ್ ಪ್ರೈಸ್ ಮತ್ತೆ ಜಾಸ್ತಿ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $93 ಆಸುಪಾಸಲ್ಲಿತ್ತು ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಇನ್ನು ದೇಶದ ಒಳಗಡೆ PM ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯಾಗಿದೆ. ಕೇಂದ್ರ ಸಚಿವರು ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ರು. ರಾಜ್ಯದಿಂದ ಹೊಸ CM DK ಶಿವಕುಮಾರ್ ಕೂಡ ಪಾಲ್ಗೊಂಡಿದ್ರು. ಈ ಮೀಟಿಂಗ್ ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಮೋದಿ ಹೇಳಿದ್ದಾರೆ. ಇನ್ನು ನೀತಿ ಆಯೋಗದ ಮೀಟಿಂಗ್ ಬಳಿಕ CM DK ಶಿವಕುಮಾರ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಈ ಮೂಲಕ CM ಆದ್ಮೇಲೆ ಫಸ್ಟ್ ಟೈಮ್ DK ಮೋದಿನ ಮೀಟ್ ಮಾಡಿದಂತಾಗಿದೆ. ಈ ಭೇಟಿ ಬಗ್ಗೆ CM DK ಮಾಹಿತಿ ಕೊಟ್ಟಿದ್ದಾರೆ. ಮೂಲಸೌಕರ್ಯ, ನೀರಾವರಿ, ಹೂಡಿಕೆ ಸೇರಿದ ಹಾಗೆ ರಾಜ್ಯದ ಸಮಗ್ರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿಯೊಂದಿಗೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ದೇಶದ ಅಭಿವೃದ್ಧಿಗೆ ಕರ್ನಾಟಕದ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ CM ಹೇಳಿದ್ದಾರೆ. 2024ರಿಂದ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ CM ಆಗಿದ್ದಾಗ ಈ ನೀತಿ ಆಯೋಗದ ಮೀಟಿಂಗ್ ಅನ್ನ ಬೈಕಾಟ್ ಮಾಡ್ತಾ ಬಂದಿದ್ರು. ಆದ್ರೀಗ DK ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಮೀಟಿಂಗ್ ನಲ್ಲಿ ಹೋಗಿ ಪಾಲ್ಗೊಂಡ್ರು. ಇತ್ತ ಪಕ್ಕದ ಕೇರಳದಲ್ಲಿ ಶಿಗೆಲ್ಲಾ ಸೋಂಕು ಭಾರಿ ಆತಂಕ ಸೃಷ್ಟಿಸಿದೆ. ಅದರಲ್ಲೂ ರಾಜ್ಯದ ಜೊತೆ ಗಡಿ ಹಂಚಿಕೊಂಡಿರೋ ವಯನಾಡ್ನಲ್ಲಿ ಈ ಸೋಂಕು ಹೆಚ್ಚಾಗ್ತಿದೆ. ಈಗ ಮಾರ್ ಬೇಸಿಲಿಯೋಸ್ ಶಾಲೆಯಲ್ಲಿ ಮತ್ತಿಬ್ಬರು ಮಕ್ಕಳಿಗೆ ಶಿಗೆಲ್ಲಾ ಇನ್ಫೆಕ್ಷನ್ ಕಾಣಿಸಿಕೊಂಡಿದೆ. ಸೊ ಈಗ ಒಂದೇ ಶಾಲೆಯಲ್ಲಿ ಸೋಂಕಿಗೊಳಗಾದ ಮಕ್ಕಳ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಒಟ್ಟು 38 ಮಕ್ಕಳು ಜ್ವರ ಮತ್ತು ಹೊಟ್ಟೆ ನೋವಿನಿಂದ ಬೇರೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸೋಂಕಿತ ಮಕ್ಕಳ ಪೋಷಕರನ್ನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಶಿಗೆಲ್ಲಾ ಅನ್ನೋದು ಕಲುಷಿತ ನೀರು ಅಥವಾ ಆಹಾರದಿಂದ ಹರಡೋ ಬ್ಯಾಕ್ಟೀರಿಯಾ ಸೋಂಕು. ಇದರಿಂದ ತೀವ್ರ ಜ್ವರ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಒಬ್ಬರನ್ನೊಬ್ರು ಮುಟ್ಟೋದ್ರಿಂದಲೂ ಕೂಡ ಹರಡುತ್ತೆ. ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋರು ಬೇಗನೆ ಸೀರಿಯಸ್ ಆಗ್ಬಿಡ್ತಾರೆ. ಆದ್ರೆ ಇದನ್ನ ನಿಯಂತ್ರಣಕ್ಕೆ ತರಕ್ಕೂ ಕೂಡ ಸಾಧ್ಯ ಇದೆ. ವೈದ್ಯಕೀಯ ಲೋಕಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಈ ಕಾಯಿಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೂನ್ 12ನೇ ತಾರೀಕು ಶುಕ್ರವಾರ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡಿತಾರೆ. ಈ ಕಾರಣದಿಂದ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಭಕ್ತರಿಗೆ ಮೂಕಾಂಬಿಕೆ ದರ್ಶನವನ್ನ ನಿರ್ಬಂಧಿಸಲಾಗಿದೆ. VIP ಬರ್ತಿದಾರಲ್ಲ, ಹಾಗಾಗಿ ಏನು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ನಿಮಗೆ ಎಕ್ಸ್ಟ್ರಾ ಬೇರೆ ಏನೂ ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. 3 ಸ್ಟಾರ್ ಹೋಟೆಲ್ ಸ್ಟೇ, ಊಟ, ವಸತಿ ಎಲ್ಲ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಹೆಸರಲ್ಲಿ ಮತ್ತೊಂದು ಭೀಕರ ಕೊಲೆಯಾಗಿದೆ. ಹರಿಯಾಣದ ಹನ್ಸಿಯಲ್ಲಿ ಜಿಮ್ ಮಾಲೀಕ ಕಪಿಲ್ ಅನ್ನೋರನ್ನ ಹತ್ಯೆ ಮಾಡಲಾಗಿದೆ. ಗುರುವಾರ ಮುಂಜಾನೆ ವರ್ಕೌಟ್ ಮಾಡಿಸ್ತಿದ್ದಾಗಲೇ ರಸ್ತೆ ಪಕ್ಕದಲ್ಲೇ ಈ ದಾಳಿಯಾಗಿದೆ. ಇದರ ಬೆನ್ನಲ್ಲೇ ಹರಿ ಬಾಕ್ಸರ್ ಅನ್ನೋನು ಆಡಿಯೋ ಬಿಡುಗಡೆ ಮಾಡಿ ಕೊಲೆ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾನೆ. ತಾನು ಬಿಷ್ಣೋಯಿ ಗ್ಯಾಂಗ್ನ ಮೆಂಬರ್ ಅಂತ ಹೇಳಿದ್ದಾನೆ. ಹಿಂದೆ ಶೇಖ್ಪುರದಲ್ಲಿ ನಡೆದಿದ್ದ ಗುಂಡಿನ ದಾಳಿಯಲ್ಲಿ ಈ ಕಪಿಲ್ ನಮ್ಮ ವಿರೋಧಿಗಳಿಗೆ ಸಪೋರ್ಟ್ ಮಾಡಿದ, ಅದಕ್ಕೆ ಪ್ರತಿಕಾರ ಅಂತ ಹರಿ ಬಾಕ್ಸರ್ ಹೇಳಿದ್ದಾನೆ. ಇದರ ಜೊತೆಗೆ ಇತ್ತೀಚೆಗೆ ನಡೆದ ದಿಲ್ಲಿ ಗುಂಡಿನ ದಾಳಿ ಕೂಡ ನಾವೇ ಮಾಡಿದ್ವಿ. ಆ ವ್ಯಕ್ತಿ ಸಲ್ಮಾನ್ ಖಾನ್ಗೆ ಬಹಳ ಆಪ್ತನಾಗಿದ್ದ, ಅದಕ್ಕೆ ದಾಳಿ ಮಾಡಿದ್ವಿ ಅಂತ ಹರಿ ಬಾಕ್ಸರ್ ಹೇಳಿದ್ದಾನೆ. ಇನ್ಮುಂದೆ ಎಷ್ಟೇ ಸೆಕ್ಯೂರಿಟಿ ಇದ್ರೂ ಕೂಡ ಸಲ್ಮಾನ್ ಆಪ್ತರನ್ನ ನಾವು ಬಿಡೋದಿಲ್ಲ ಅಂತ ಹರಿ ಬೆದರಿಕೆ ಹಾಕಿದ್ದಾನೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ತನಿಖೆ ನಡೆಸ್ತಾ ಇದ್ದಾರೆ. ಏನು ಮಮತಾರ TMC ಪಾರ್ಟಿ ಮತ್ತಷ್ಟು ಛಿದ್ರ ಆಗ್ತಾ ಇದೆ. ಈಗ ರಾಜ್ಯಸಭಾ ಸಂಸದ ಪ್ರಕಾಶ್ ಚಿಕ್ ಬರೈಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಬರೈಕ್, ಬಿಜೆಪಿ ಒತ್ತಡದಿಂದ ಈ ತೀರ್ಮಾನ ಮಾಡಿಲ್ಲ, ಇನ್ನು ಮುಂದೆ ಬಂಗಾಳ CM ಸುವೇಂದು ಅಧಿಕಾರಿ ಹೇಳಿದ್ದನ್ನ ಕೇಳ್ತೀನಿ ಅಂತ ಬರೈಕ್ ಹೇಳಿದ್ದಾರೆ. ಇದರೊಂದಿಗೆ ಕಳೆದ 4 ದಿನಗಳಲ್ಲಿ 3 ರಾಜ್ಯಸಭಾ ಸದಸ್ಯರು TMCಯನ್ನ ಗುಡ್ ಬೈ ಹೇಳಿ ಜಾಗ ಖಾಲಿ ಮಾಡಿದ್ದಾರೆ. ಸುಖೇಂದು ಶೇಖರ್ ರಾಯ್,
ಸುಷ್ಮಿತಾ ದೇವ್ ಕೂಡ ಗುಡ್ ಬೈ ಹೇಳಿದ್ರು. ಇದರಿಂದ ರಾಜ್ಯಸಭೆಯಲ್ಲಿ ಟಿಎಂಸಿ ಸಂಖ್ಯಾಬಲ ದಿನೇ ದಿನೇ ಡೌನ್ ಆಗ್ತಾ ಹೋಗ್ತಾ ಇದೆ. 13 ಇದ್ದಿದ್ದು ಎಷ್ಟಕ್ಕೆ ಹೋಗಿ ನಿಲ್ಲುತ್ತೋ ನೋಡ್ಬೇಕಿನ್ನು. ಇನ್ನೊಂದ್ ಕಡೆ ಇದೇ ಟಿಎಂಸಿ ನಾಯಕ ಸುಕುಮಾರ್ ದತ್ತಾ ಅನ್ನೋರ ಮೇಲೆ ಜನ ಮೊಟ್ಟೆ ಎಸ್ತಿದ್ದಾರೆ. ಸುಲಿಗೆ ಬೆದರಿಕೆ ಆರೋಪದ ಮೇಲೆ ಪೊಲೀಸರು ಇತ್ತೀಚೆಗೆ ಅವ್ರನ್ನ ಬಂಧಿಸಿದ್ರು. ಈ ಸಂಬಂಧ ಸ್ಟೇಷನ್ಗೆ ಕರ್ಕೊಂಡು ಹೋಗುವಾಗ ಜನ ಹೀಗ್ ಮಾಡಿದ್ದಾರೆ. ಇತ್ತ ಮಮತಾರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಸಿಗ್ನೇಚರ್ ಫೇಕ್ ಮಾಡಿರೋ ಕೇಸ್ನಲ್ಲಿ ಅಭಿಷೇಕ್ ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಕಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಮುಂದಿನ 3 ವಾರಗಳ ಕಾಲ ರಕ್ಷಣೆ ಕೊಡಲಾಗಿದೆ. ಆದರೆ ತನಿಖೆಗೆ ಹಾಜರಾಗಬೇಕು, ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಜಸ್ಟಿಸ್ ಕೌಶಿಕ್ ಚಂದ ಆದೇಶಿಸಿದ್ದಾರೆ. ಏನಿದು ಕೇಸ್? ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ನಡೆದಿತ್ತು. ಆ ಟೈಮ್ನಲ್ಲಿ ಶಾಸಕರ ಸಿಗ್ನೇಚರ್ ಅನ್ನ ಫೋರ್ಜರಿ ಮಾಡಲಾಗಿತ್ತು. ಶಾಸಕರಿಗೆ ಇಷ್ಟ ಇಲ್ಲದೆ ಇರೋ, ಆದರೆ ಮಮತಾಗೆ ಇಷ್ಟ ಇರೋ ಸೋವನ್ದೇವ್ ಚಟ್ಟೋಪಾಧ್ಯಾಯ ಅವ್ರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಲಾಗಿತ್ತು. ಫೇಕ್ ಸಿಗ್ನೇಚರ್ ಹಾಕಲಾಗಿದೆ ಆ ಟೈಮ್ನಲ್ಲಿ ಅನ್ನೋದು ಆರೋಪ. ಇದರ ಹಿಂದೆ ಅಭಿಷೇಕ್ ಬ್ಯಾನರ್ಜಿ ಇದ್ದಾರೆ. ಶಾಸಕರ ಒಪ್ಪಿಗೆ ಇಲ್ಲದೆ ಸಹಿಯನ್ನ ಫೇಕ್ ಮಾಡಿಸಿದ್ದಾರೆ ಅನ್ನೋದು ಮೇಜರ್ ಆರೋಪ ಇಲ್ಲಿ. ಇನ್ನೊಂದ್ ಕಡೆ ಇದೇ ಟಿಎಂಸಿ ಪಕ್ಷದ ಹಿರಿಯ ನಾಯಕ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಕೂಡ ಸಿಡಿದೆದ್ದಿದ್ದಾರೆ. ಮಮತಾ ಬ್ಯಾನರ್ಜಿ ಅವರೇ, ನಿಮಗೆ ನಾವು ಬೇಕು, ಅಭಿಷೇಕ್ ಬ್ಯಾನರ್ಜಿ ಬೇಕು, ನೀವೇ ಡಿಸೈಡ್ ಮಾಡಿ. ಅಭಿಷೇಕ್ ಒಬ್ಬ ಅಹಂಕಾರಿ, ಪಕ್ಷ ಹಾಳಾಗೋಕೆ ನಿಮ್ಮ ಅಳಿಯನೇ ಕಾರಣ ಅಂತ ಕಲ್ಯಾಣ್ ಬ್ಯಾನರ್ಜಿ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ. ಇವ್ರಿಗೂ ಕೂಡ ಸಿಟ್ಟು ಬರೋಕೆ ಫೇಕ್ ಸಿಗ್ನೇಚರ್ ಕೇಸೇ ಕಾರಣ ಅಂತ ಹೇಳಲಾಗ್ತಿದೆ. ಕಲ್ಯಾಣ್ ಬ್ಯಾನರ್ಜಿ ಕೇಸ್ನ ಲಾಯರ್ ಆಗಿದ್ರು. ನಿಮ್ಗೆ ಗೊತ್ತಿರಬಹುದು, ಅವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್. ಆದರೆ ಲಾಸ್ಟ್ ಮಿನಿಟ್ ನಲ್ಲಿ ಕಲ್ಯಾಣ್ ಅವರನ್ನ ಈ ಕೇಸ್ನಿಂದ ತೆಗೆದುಹಾಕಲಾಯಿತು. ಬೇರೆ ಲಾಯರ್ಗೆ ಕೇಸ್ ಕೊಡ್ಲಾಯ್ತು. ಇದನ್ನ ರಾತ್ರಿ 12ವರೆಗೆ ಕಾಲ್ ಮಾಡಿ ಕಲ್ಯಾಣ್ ಬ್ಯಾನರ್ಜಿ ಮಗನಿಗೆ ಹೇಳಿದ್ರಂತೆ, ನಿಮ್ಮಪ್ಪಂಗೆ ಆಗಲ್ಲ, ಈ ಕೇಸ್ ನಡೆಸೋದು ಬೇಡ, ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರಂತೆ. ನನಗೆ ಮಾಡಿರೋ ಅಪಮಾನ ಇದು ಅಂತ ಕಲ್ಯಾಣ್ ಬ್ಯಾನರ್ಜಿ ಕೂಡ ಮಮತಾಗೆ ಅಂತಿಮ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಟಿಎಂಸಿ ನಾಯಕ ಪುಷ್ಪಾ ಖ್ಯಾತಿಯ ಜಹಾಂಗೀರ್ ಖಾನ್ ರನ್ನ ಫಾಲ್ಟಾದಲ್ಲಿ ಪೊಲೀಸರು ಮೆರವಣಿಗೆ ಮಾಡಿಸಿದ್ದಾರೆ. ಶಾರ್ಟ್ಸ್ ಅಥವಾ ಚಡ್ಡಿಯಲ್ಲೇ ಎಳ್ಕೊಂಡು ಹೋಗಿದ್ದಾರೆ. ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಇತ್ತೀಚೆಗೆ ಸುಲಿಗೆ ಮತ್ತು ಬೆದರಿಕೆ ಹಾಕಿದ ಆರೋಪದಡಿಯಲ್ಲಿ ಇದನ್ನ ನೇಪಾಳ ಗಡಿಯಿಂದ ಹಿಡ್ಕೊಂಡ್ ಬಂದಿದ್ರು. ಇನ್ನು ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆ ಹಣದಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. 2024ರಿಂದ ಮಂದಿರಕ್ಕೆ ಬಂದಿರೋ ಒಟ್ಟಾರೆ ದೇಣಿಗೆ ದಾಖಲೆಗಳು ಮತ್ತು ಪ್ರಸ್ತುತ ಇರೋ ಲೆಡ್ಜರ್ ಬ್ಯಾಲೆನ್ಸ್ ನಡುವೆ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳಲಾಗ್ತಿದೆ. ಈ ಆರೋಪ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆಡಿಟ್ ಆರಂಭಿಸಿರೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ರಾಮ ಮಂದಿರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿಕೆ ಕೊಟ್ಟಿದ್ದಾರೆ. ಅಕ್ರಮ ಏನೂ ಆಗಿಲ್ಲ, ಇದು ರೆಗ್ಯುಲರ್ ಆಡಿಟ್ ಅಷ್ಟೇ, ಯಾವುದೇ ರೀತಿಯ ಹಣದ ದುರುಪಯೋಗ ನಡೆದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಒಳಗೆ ಅಕ್ರಮ ಆಗಿರೋ ಸಾಧ್ಯತೆ ಇದೆ ಅಂತ ಬಿಜೆಪಿಗರೇ ಆರೋಪ ಮಾಡಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ರಜನೀಶ್ ಸಿಂಗ್ ಈ ಕೇಸನ್ನ ಸಿಬಿಐ ತನಿಖೆಗೆ ಕೊಡುವಂತೆ ಆಗ್ರಹ ಮಾಡಿದ್ದಾರೆ. ಸೇಮ್ ಟೈಮ್ ಪ್ರಧಾನಮಂತ್ರಿಗಳ ಕಚೇರಿ ಈ ಬಗ್ಗೆ ತುರ್ತು ವರದಿ ಕೇಳಿದೆ ಅಂತಾನೂ ಹೇಳಲಾಗ್ತಿದೆ. ಇನ್ನು ವಿಚಾರ ಭಾರಿ ಚರ್ಚೆಯಾಗ್ತಿದ್ದ ಹಾಗೆ ರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅಯೋಧ್ಯೆಗೆ ಹೋಗಿದ್ದಾರೆ. ಟ್ರಸ್ಟ್ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದು ಕಡೆ ವಿಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮಂದಿರದ ಹುಂಡಿ ಹಣದಲ್ಲಿ ಸುಮಾರು 7 ಕೋಟಿ ರೂಪಾಯಿ ಕಳ್ಳತನ ಆಗಿದೆ ಅಂತ ಆಪ್ ಸಂಸದ ಸಂಜಯ್ ಸಿಂಗ್ ಆರೋಪ ಮಾಡಿದ್ದಾರೆ. ಬಿಜೆಪಿ ದೇವರ ಹಣವನ್ನ ಕೂಡ ಹೊಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಮಂದಿರದ ಸಿಬ್ಬಂದಿ ಕೈಲಿ 5 ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಸ್ಪರ್ಧಿಸಿದ್ದ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲದಿರೋ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಮಲ್ಲಿಕಾರ್ಜುನ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ಹಾಗೂ ಬಿಜೆಪಿ ಅಭ್ಯರ್ಥಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ವಿಧಾನಸಭಾ ಕಾರ್ಯದರ್ಶಿ ಮತ್ತು ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಘೋಷಣೆ ಮಾಡಿದ್ದಾರೆ. ಆಯ್ಕೆ ಆದ್ಮೇಲೆ ಪವನ್ ಖೇರಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದೆ ನಾನು ಇಲ್ಲಿಗೆ ಬರುವಾಗ ಕನ್ನಡ ಕಲಿತು ಬರ್ತೀನಿ, ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯಾಗಿದ್ದಕ್ಕೆ ಖುಷಿ ಇದೆ ಅಂತ ಹೇಳಿದ್ದಾರೆ. ಎಲ್ರಿಗೂ ಹುಮ್ಮಸ್ಸಿರುತ್ತೆ, ನೋಡೋಣ, ಕಲ್ತ್ರೆ ಖುಷಿನೇ, ನೋಡೋಣ. ಇನ್ನು ಈ ಹಿಂದಿನ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅನುದಾನ ಹಂಚಿಕೆಯಲ್ಲಿ ಭಾರಿ ತಾರತಮ್ಯ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಡೀಗ ಸಮಾಜದ ಪ್ರಣವಾನಂದ ಸ್ವಾಮೀಜಿ ಅನ್ನೋ ವ್ಯಕ್ತಿ ಇಲ್ಲಿದೆ ನೋಡಿ ಆಧಾರ ಅಂತ ಹೇಳಿ ಒಂದಷ್ಟು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 155 ವಿವಿಧ ಸಂಸ್ಥೆಗಳಿಗೆ ಅನುದಾನ ಮಂಜೂರಾಗಿದೆ. ಆದರೆ ಇದರಲ್ಲಿ 52% ಅನುದಾನ ಕೆಲವೇ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ. ಡಿಕೆಶಿ ಸಿಎಂ ಆಗೋಕ್ಕೂ ಒಂದಿನ ಮೊದಲೇ ಆರ್ಥಿಕ ಇಲಾಖೆ ಈ ಆದೇಶ ಹೊರಡಿಸಿದೆ. ಇದರಲ್ಲಿ ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚು ಅನುದಾನ ಹೋಗಿದೆ ಅಂತ ಹೇಳಿ ಇವರು ಹೇಳಿದ್ದಾರೆ. ಗದಗದ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಮಂಜೂರಾದ ಅನುದಾನದ ಪೈಕಿ 89 ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿವೆ ಅಂತ ಹೇಳಿದ್ದಾರೆ. ಈ ರೀತಿ ಸಾಕಷ್ಟು ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಅನ್ನು ಉಲ್ಲೇಖಿಸಿ ಅವರು ಆರೋಪಗಳನ್ನು ಮಾಡಿದ್ದಾರೆ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಈ ಪಟ್ಟಿಯನ್ನು ಚೆಕ್ ಮಾಡಬೇಕು ಅಂತ ಇವರು ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ, ಇದೇನಾ ನಿಮ್ಮ ಜಾತ್ಯತೀತತೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಸಚಿವ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿ, ಒಂದೊಂದು ವರ್ಷ ಒಂದೊಂದು ಸಮುದಾಯಕ್ಕೆ ಹೆಚ್ಚು ದುಡ್ಡು ಸಿಗುತ್ತೆ,
ತಾರತಮ್ಯ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಏನೋ ನಿರೀಕ್ಷೆಯಂತೆ ಡಿಕೆ ಸರ್ಕಾರ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ ಮಾಡಿದ್ದಾರೆ. ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನ ಫಲಾನುಭವಿಗಳ ಪಟ್ಟಿಯಿಂದ ಡ್ರಾಪ್ ಮಾಡಿದ್ದಾರೆ. ಮೃತಪಟ್ಟಿರೋರು, ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರು, GST ಪಾವತಿಸೋ ಮಹಿಳೆಯರ ಖಾತೆಗೂ 2,000 ರೂಪಾಯಿ ಹಣ ಜಮೆ ಆಗ್ತಿತ್ತು. ಹಾಗಾಗಿ ಕಟ್ ಮಾಡಿದೀವಿ ಅಂತ ಸರ್ಕಾರ ಹೇಳಿದೆ. 80 ಕೋಟಿ ರೂಪಾಯಿ ಫಸ್ಟ್ ಒಂದು ಫಿಲ್ಟ್ರೇಷನ್ ಇಂದಲೇ ತಿಂಗಳಿಗೆ 80 ಕೋಟಿ ರೂಪಾಯಿ ಉಳಿಯುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು KRS ಪಾರ್ಟಿ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಜಮೀನು ಕೊಟ್ಟ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪದ ಮೇಲೆ ಕೇಸ್ ಹಾಕಿದ್ದಾರೆ. ಜಮೀನು ಕೊಡೋಕೆ ಒಪ್ಪಿರೋ ರೈತರನ್ನ ರಾಕೆಟಿಯರ್ಗಳು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಂತ ರವಿಕೃಷ್ಣ ಆರೋಪ ಮಾಡಿದ್ರು. ಅದರ ಆಧಾರದ ಮೇಲೆ ಅಪಮಾನ ಮಾಡಿದ್ದಾರೆ ರೈತರಿಗೆ ಅಂತ ಹೇಳಿ ಕೇಸ್ ಹಾಕಲಾಗಿದೆ. ಏನೋ ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಕಳ್ಳತನ ಆಗಿರೋ ವಿಚಾರ ಬೆಳಕಿಗೆ ಬಂದಿದೆ. ಯೋಗ ನರಸಿಂಹ ಸ್ವಾಮಿ ದೇಗುಲದ ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ ಮತ್ತು ನಗದು ಎಲ್ಲವನ್ನ ಕಳ್ಳರು ಲೂಟಿ ಮಾಡಿದ್ದಾರೆ. CCTV ನೋಡೋಣ ಅಂತ ಹೋದರೆ CCTVಯನ್ನು ಕೂಡ ನಾಶ ಮಾಡಿದ್ದಾರೆ. ರೆಕಾರ್ಡಿಂಗ್ ಸಿಕ್ಕಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಮೊದಲೇ ಗೊತ್ತಿರೋರೇ ಈ ಕಳ್ಳತನ ದರೋಡೆ ಮಾಡಿರೋ ಆರೋಪ ಕೇಳಿಬರ್ತಾ ಇದೆ. ದೇವಸ್ಥಾನದ ಅರ್ಚಕರು ಸೇರಿ 5 ವಿರುದ್ಧ FIR ದಾಖಲಾಗಿದೆ. ಏನೋ ಮಧ್ಯಪ್ರದೇಶದ ರಾಜ್ಯಸಭಾ ಚುನಾವಣೆಯ ಗಲಾಟೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಕಾಂಗ್ರೆಸ್ನ ತೀವ್ರ ಪ್ರತಿಭಟನೆ ಮತ್ತು ಆಕ್ರೋಶದ ನಡುವೆ ರಾಜ್ಯಸಭೆಯ ಎಲ್ಲ 3 ಸೀಟುಗಳನ್ನು ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಬಿಜೆಪಿಯ ತರುಣ್ ಛುಗ್, ರಜನೀಶ್ ಅಗರ್ವಾಲ್ ಮತ್ತು ಮಹೇಶ್ ಕೇವತ್ ಗೆದ್ದು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ. ತೆಲಂಗಾಣದ ಕೇಸೊಂದರ ಮಾಹಿತಿ ಮುಚ್ಚಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ರಿಜೆಕ್ಟ್ ಆಗಿತ್ತು. ನಾಮಪತ್ರ ತಿರಸ್ಕೃತಗೊಳಿಸಿದ್ದ ಹಾಗೆ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಅವಧಿ ಮುಗಿದ ಕಾರಣ ಬಿಜೆಪಿ ಅಭ್ಯರ್ಥಿಗಳ ವಿನ್ ಅಂತ ಘೋಷಣೆ ಮಾಡಲಾಗಿದೆ. ಸದ್ಯ ಸುಪ್ರೀಂ ಕೋರ್ಟ್ ನಾಮಪತ್ರ ರಿಜೆಕ್ಟ್ ಆಗಿರೋ ವಿಚಾರವಾಗಿ ಸಲ್ಲಿಸಿರುವ ಅರ್ಜಿಯನ್ನ ಜೂನ್ 12 ಅಂದರೆ ನಾಳೆ ವಿಚಾರಣೆ ಮಾಡೋದಾಗಿ ಹೇಳಿದೆ. ಏನೋ ಭಾರತದ ರಕ್ಷಣಾ ವಲಯ ಮತ್ತು ಮೇಕ್ ಇನ್ ಇಂಡಿಯಾಗೆ ಮತ್ತೊಂದು ಯಶಸ್ಸು ಸಿಕ್ಕಿದೆ. ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣವಾಗಿರೋ ಮೊದಲ ಮಿಲಿಟರಿ ಸಾರಿಗೆ ವಿಮಾನ ತನ್ನ ಚೊಚ್ಚಲ ಪರೀಕ್ಷಾರ್ಥ ಹಾರಾಟವನ್ನ ಯಶಸ್ವಿಯಾಗಿ ಮುಗಿಸಿದೆ. ಗುಜರಾತ್ನ ವಡೋದರಾದಲ್ಲಿರೋ ಟಾಟಾ ಏರ್ಬಸ್ ಫೈನಲ್ ಅಸೆಂಬ್ಲಿ ಲೈನ್ನಿಂದ ಏರ್ಬಸ್ C-295 ವಿಮಾನ ಹಾರಾಟ ನಡೆಸಿದೆ. ಇದೇ ವರ್ಷದ ಕೊನೆಯಲ್ಲಿ ಈ ಯುದ್ಧ ಸಾರಿಗೆ ವಿಮಾನ ವಾಯುಪಡೆಗೆ ಸೇರ್ಪಡೆಯಾಗುತ್ತೆ. ಒಟ್ಟು 56 ವಿಮಾನಗಳ ತಯಾರಿಕೆಗಾಗಿ 2021ರಲ್ಲಿ 21,935 ಕೋಟಿ ರೂಪಾಯಿ ಅಗ್ರಿಮೆಂಟ್ ಆಗಿತ್ತು. ಇದರಲ್ಲಿ 16 ವಿಮಾನಗಳು ಸ್ಪೇನ್ನಿಂದ ಹಾರಲು ರೆಡಿ ಇರೋ ಸ್ಥಿತಿಯಲ್ಲಿ ಬರ್ತವೆ. ಉಳಿದ 40 ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಏನೋ ಭಾರತದ ತೇಜಸ್ ಯುದ್ಧ ವಿಮಾನದ ಬಿಡಿ ಭಾಗಗಳ ಸಪ್ಲೈನಲ್ಲಿ ವಂಚನೆ ಆಗಿರುವುದು ಬಯಲಾಗಿದೆ. ಯಾವ ಮಟ್ಟಿಗಂದ್ರೆ ವಿಮಾನಕ್ಕೆ ಬಿಡಿ ಭಾಗ ಕೊಡ್ತಾ ಇದ್ದ ಕಂಪನಿ ನಕಲಿ ಟೆಸ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದು ಗೊತ್ತಾಗಿದೆ. ಹೀಗಾಗಿ ಹೈದರಾಬಾದ್ನ TEC ಏರೋ ಡಿವೈಸಸ್ ಅನ್ನೋ ಕಂಪನಿ ವಿರುದ್ಧ HAL FIR ದಾಖಲಿಸಿದೆ, ಕೇಸ್ ಕೊಟ್ಟಿದೆ. ಮಾರ್ಚ್ 2022ರಿಂದ ಈ ಕಂಪನಿಗೆ HAL ತೇಜಸ್ ವಿಮಾನದ ತಯಾರಿಕೆಗೆ ಬೇಕಾದ ಬಿಡಿ ಭಾಗಗಳಿಗೆ ಸಂಬಂಧಪಟ್ಟಂತೆ 18 ಪರ್ಚೇಸ್ ಆರ್ಡರ್ಗಳನ್ನು ಕೊಟ್ಟಿತ್ತು. ಕ್ವಾಲಿಟಿ ಚೆಕಿಂಗ್ ವೇಳೆ ಬಿಡಿ ಭಾಗಗಳ ಸಾಮರ್ಥ್ಯ ಮತ್ತು ಗುಣಮಟ್ಟದ ವರದಿಯನ್ನ ಕೊಡುವಂತೆ ಕೇಳಿತ್ತು. ಆದರೆ ಕಂಪನಿ ಆಕ್ಸಿಸ್ ಇನ್ಸ್ಪೆಕ್ಷನ್ ಸೊಲ್ಯೂಷನ್ಸ್ ಅನ್ನೋ ಕಂಪನಿ ಹೆಸರಲ್ಲಿದ್ದ ನಕಲಿ ರಿಪೋರ್ಟ್ಗಳನ್ನು ಕೊಟ್ಟು ವಂಚಿಸೋಕೆ ಪ್ರಯತ್ನ ಪಟ್ಟಿತ್ತು. ಈಗ ಅದೆಲ್ಲ ಫೇಕ್ ಅಂತ ಗೊತ್ತಾಗಿದೆ, ಕೇಸ್ ಆಗಿದೆ. ಮಣಿಪುರದಲ್ಲಿ ಮತ್ತೆ ಅಶಾಂತಿ. ಇದರ ಕಾರಣ ಕಳೆದ ತಿಂಗಳು ನಾಪತ್ತೆಯಾಗಿದ್ದ ನಾಗಾ ಸಮುದಾಯದ 6 ನಾಗರಿಕರು ಅವರು ಜೀವಂತ ಸಿಕ್ಕಿಲ್ಲ, ಮೃತಪಟ್ಟಿದ್ದಾರೆ. ಮೇ 13ನೇ ತಾರೀಕು ಕಾಂಗ್ಪೋಕ್ವಿ ಜಿಲ್ಲೆಯ ಬಳಿ ಇವರ ದೇಹ ಸಿಕ್ತು. ಇವ್ರನ್ನ ಕುಕಿ ಸಮುದಾಯದವರು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಈಗ ಕುಕಿ ನಾಗಾ ಸಂಘರ್ಷ ಶುರುವಾಗಿದೆ. ಈಗ ಆಲ್ರೆಡಿ ಸೇನಾಪತಿ ಜಿಲ್ಲೆಯಲ್ಲಿ 2 ಟ್ರಕ್ಗಳಿಗೆ ಬೆಂಕಿ ಇಡಲಾಗಿದೆ. ಹೀಗಾಗಿ ಮಣಿಪುರದಾದ್ಯಂತ ಪೊಲೀಸರು ಭಾರಿ ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದಾರೆ. ಇನ್ನು ಷೇರುಪೇಟೆ ಭಾರತದಲ್ಲಿ ರೆಡ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ, ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 150 ಪಾಯಿಂಟ್ಸ್ ಅಥವಾ 0.20% ಡೌನ್ ಆಗಿ 73,832ಕ್ಕೆ ತಲುಪಿದೆ. ನಿಫ್ಟಿ 53 ಪಾಯಿಂಟ್ಸ್ ಅಥವಾ 0.23% ಡೌನ್ ಆಗಿ 23,161ಕ್ಕೆ ತಲುಪಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 0.85% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.84% ಇಳಿಕೆಯಾಗಿದೆ. ಮಿಡಲ್ ಈಸ್ಟ್ನಲ್ಲಿ ಹೆಚ್ಚಿರೋ ಯುದ್ಧದ ಆತಂಕದಿಂದ ಮಾರ್ಕೆಟ್ನಲ್ಲಿ ನೆಗೆಟಿವಿಟಿ ಇತ್ತು. ಅಮೆರಿಕದ ಹಣದುಬ್ಬರ ಏರಿಕೆಯಾಗಿರೋದು, ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ಭಾರತದ ಮಾರ್ಕೆಟ್ನಿಂದ ದುಡ್ಡು ತೆಗಿತಾ ಇರೋದು ಮಾರ್ಕೆಟ್ಗೆ ಪೆಟ್ಟು ಕೊಡ್ತಾ ಇದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ, ICICI ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಸನ್ ಫಾರ್ಮಾ ಇವರೆಲ್ಲ ಮಾರ್ಕೆಟನ್ನು ಸ್ವಲ್ಪ ಪುಷ್ ಮಾಡಿದ್ರು ಮೇಲಕ್ಕೆ. ಆದರೆ ಇನ್ಫೋಸಿಸ್, ಅದಾನಿ ಪೋರ್ಟ್ಸ್, HCL ಟೆಕ್ನಾಲಜೀಸ್, ಎಟರ್ನಲ್, ಹಿಂದೂಸ್ತಾನಿ ಯೂನಿಲಿವರ್ ಮಾರ್ಕೆಟನ್ನು ಕೆಳಗೆಳೆದ್ವು. BSEನಲ್ಲಿ 1279 ಸ್ಟಾಕ್ಸ್ ಮಾತ್ರ ಗ್ರೀನ್ನಲ್ಲಿದ್ವು. 2928 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 50 ಪೈಸೆ ಡೌನ್ ಆಗಿ 95 ರೂಪಾಯಿ 75 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,364 ರೂಪಾಯಿ ಕಮ್ಮಿಯಾಗಿ 1,44,782 ರೂಪಾಯಿ ಆಗಿದೆ.
ಹಾಗೆ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,170 ರೂಪಾಯಿ ಕಮ್ಮಿಯಾಗಿ 1,32,620 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 692 ರೂಪಾಯಿ ಕಮ್ಮಿಯಾಗಿ 2,32,591 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.